ಭಾಷಣಗಳನ್ನ ಮಾಡ್ಕೊಂಡು ಇವ್ರ ಯೋಗಿತೆಗೆ ಒಂದು ಪಾರ್ಕ್ ಮಾಡಕ್ಕಾಗಿಲ್ಲ, ಇನ್ನೊಂದು ಸ್ಟೇಡಿಯಂ ಮಾಡಕ್ಕಾಗಿಲ್ಲ. ಇವ್ರ ಯೋಗಿತೆಗೆ ಇರಾಬರ ಸುತ್ತಮುತ್ತಲ ಲ್ಯಾಂಡ್ ಅನ್ನ ಸ್ವಂತಕ್ಕೆ ತಿಂದ್ಬಿಟ್ಟು ನೂರಾರು ಶಾಪಿಂಗ್ ಕಾಂಪ್ಲೆಕ್ಸ್ ಗಳು, ನೂರಾರು ಮಾಲ್ ಗಳನ್ನ ಮಾಡ್ಕೊಂಡು ಅವರ ಮೂರ್ ಜನ್ಮಕ್ಕಾಗಷ್ಟು ದುಡ್ಡು ಮಾಡ್ಕೊಂಡು ಜೈಲಿಗೆ ಹೋಗಿ ಬಂದ್ರೆ ಸೇಬಿನ ಹಾರ ಹಾಕ್ತಾರೆ. ಈ ನಮ್ ಜನನು ಜೈಲಿಗೆ ಹೋಗಿ ಬಂದು ವಾಪಸ್ ಬಂದ್ರೆ ಮೆರವಣಿಗೆಯಲ್ಲಿ ಸೇಬಿನ ಹಾರ ಬೇರೆ ಕೇಳಿ ಇವರಿಗೆ. ಗ್ರೇಟರ್ ಬ್ಯಾಂಗ್ಳೂರ್ ಅಂತೆ, ಗ್ರೇಟರ್ ಬ್ಯಾಂಗ್ಳೂರ್. ಇವ್ರ ಯೋಗಿತೆಗೆ ಒಂದು ರಿಂಗ್ ರೋಡ್ ಮಾಡಿ ಮುಗ್ಸಕ್ಕಾಗಿಲ್ಲ ಇವ್ರುಗಳಿಗೆ. ಜನರ ಜೀವನ ಒಂದು ಆಟ ಆಗೋಗಿದೆ ಇವರೆಲ್ಲ ಪಾಲಿಟಿಷಿಯನ್ಸ್ ಗಳಿಗೆ. ಪ್ರತಿಯೊಬ್ಬರು ರಿಯಲ್ ಎಸ್ಟೇಟ್ ದಂಧೆಗಳು ಮಾಡ್ಕೊಂಡು ಅವರ ಜೀವನವನ್ನು ಕಳೀತಾ ಇದ್ದಾರೆ ಹೊರತು ಜನರ ಒಂದು ಆಶೋತ್ತಾರಗಳು, ಅವರ ಜನರ ಒಂದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಯಾವ ಕೆಲಸವನ್ನು ನಡೆಯಲ್ಲ. ಬೇರೆ ಸ್ಟೇಟ್ ಗಳಲ್ಲಿ ಎಂತೆಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದ್ರೂ ಎಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಜನರು ಕೂಡ ಬುದ್ಧಿ ಕಲಿಬೇಕಾಗಿದೆ. ಇಂಥ ನಾಲಾಯಕ್ ಸರ್ಕಾರಗಳಿಗೆ ಯಾವ ರೀತಿ ತಕ್ಕ ಪಾಠ ಕಲಿಸ್ಬೇಕು ಅದು ಕಲಿಸ್ಬೇಕಾಗುತ್ತೆ ನಾವೆಲ್ಲ. ಇವ್ರು ಯಾವ ಕೊಡೋ ಬಿಡುಗಾಸು 2,000 3,000 ಬಗ್ಗೆ ಹೋಗ್ಬಿಟ್ಟು ಓಟ್ ಓದ್ಬಿಟ್ಟು ಬಂದ್ರೆ ಹಿಂಗೆ ಆಗೋದು. ಕಾಕ